ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಹಾಗೆ ದಲಿತ ಚಂದ್ರಶೇಖರ್ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳಿಗೆ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧರೋ ಧಮ್ಮ ಸಾರಥಿ ಎಲ್ಲ ಕಾರ್ಯಕರ್ತರು ಹಾಗೂ ಬಂಧುಗಳು ವೇದಿಕೆ ಮುಂದಾಗ ಬಂದು ಸೇವೆ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಬಂಧುಗಳೇ. ಜೀವಿತ ಪರ್ಯಂತ ಶರಣಂ ಗಚ್ಛಾಮಿ ಧಮ್ಮಂ ಜೀವಿತ ಪರ್ಯಂತ ಶರಣಂ ಗಚ್ಛಾಮಿ ಸಂಘಂ ಜೀವಿತ ಪರ್ಯಂತ ಶರಣಂ ಗಚ್ಛಾಮಿ ವರ್ಣಗಂಧ ಗುಣೋಪೇತ ಏತಂ ಕುಸುಮ ಸಂತತಿ ಪೂಜಯಾಮಿ ಮುನಿಂದಸ್ಸ ಶ್ರೀಪಾದ ಸರೋವರೇ ಪೂಜೇಮಿ ಬುದ್ಧಂ ಕುಸುಮೇನ ರೇನ ಕೃಷ್ಣೇನ ಮೇತೇನ ಚ ಹೋತು ಮೋಕ್ಷಂ ಉಪ್ಪಂ ವಿಲಾಯಾತಿ ಯತಾ ಇದಂ ಮೇ ಅಯುತತಾಯ ವಿನಾಶಭಾವಂ ಸಾಧು ಸಾಧು ಸಂಘಂ ನಮಾಮಿ ಭೀಮಂ ನಮಾಮಿ. ಅವ್ರಿಗೂ ಸಹ ಸ್ವಾಗತ ಕೋರುತ್ತಾ ಮೊಟ್ಟ ಮೊದಲಾಗಿ ಭಗವಂತ ವಂದಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಜ್ಞತೆ ಹೇಳುತ್ತಾ ಇವತ್ತಿನ ದಿವಸ ಲುಂಬಿನಿ ಬುದ್ಧ ವಿಹಾರದಲ್ಲಿ ನಡೆದಿರುವಂತಹ ಪೂಜಾ ಕಾರ್ಯಕ್ರಮ, ಬುದ್ಧ ವಂದನೆ ಕಾರ್ಯಕ್ರಮ, ನಂತರ ಈ ಲುಂಬಿನಿ ಬುದ್ಧ ವಿಹಾರದಿಂದ ಬಸ್ ಸ್ಟ್ಯಾಂಡ್ ಯಾವುದು ದೇವರ ಚಿಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಆಯೋಜಿಸಿದ್ದಾರೆ. ಭೀಮಾ ಕೊರೆಗಾಂವ್ ವಿಜಯೋತ್ಸವ ನಮ್ಮೆಲ್ಲರಿಗೂ ಕೂಡ ಇತಿಹಾಸ ಗೊತ್ತಿದೆ. ಇತಿಹಾಸನ ಮತ್ತೆ ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡ್ಕೊಂಡು ಭಗವಾನ್ ಬುದ್ಧರ ಮಾರ್ಗದಲ್ಲಿ ನಡಿಬೇಕಾಗಿದೆ. ಭಗವಾನ್ ಬುದ್ಧರ ಮಾರ್ಗ ಯಾವುದು ಅಂದರೆ ಇಡೀ ಜೀವನದಲ್ಲಿ ದುಃಖ ಇದ್ದೇ ಇರುತ್ತೆ, ಎಲ್ಲರಿಗೂ ಭಯ ಇದ್ದೇ ಇರುತ್ತೆ, ರೋಗ ಇದ್ದೇ ಇರುತ್ತೆ. ಆದರೆ ದುಃಖ ಭಯ ರೋಗಗಳಿಂದ ದೂರ ಆಗಿ ಹುಟ್ಟು ಸಾವನ್ನು ಗೆಲ್ಲುವಂಥ ಮಾರ್ಗ ಯಾರಾದರೂ ತೋರಿಸಿದಾರೆ ಅಂದರೆ ಭಗವಾನ್ ಬುದ್ಧರು ಮಾತ್ರ ಭೂಮಿಯಲ್ಲಿ. ಆ ಹುಟ್ಟು ಸಾವನ್ನು ನಾವು ಗೆಲ್ಲಬೇಕು ಅಂದರೆ ಮೊಟ್ಟ ಮೊದಲ ಹೆಜ್ಜೆಯನ್ನು ನಾವು ನಡಿಬೇಕು. ಯಾವುದು ಅಂದರೆ ಪಂಚಶೀಲ ಮಾರ್ಗ. ಪ್ರಾಣ ಹತ್ಯೆ ಮಾಡಬಾರ್ದು, ಮಾಡಿಸ್ಬಾರ್ದು, ಕಳ್ಳತನ ಮಾಡಬಾರ್ದು, ಮಾಡಿಸ್ಬಾರ್ದು, ಕೆಟ್ಟ ವ್ಯವಹಾರ, ಕೆಟ್ಟ ಮಾತುಗಳನ್ನು, ಕೆಟ್ಟ ಚಟಗಳನ್ನು ಬಿಡಬೇಕು, ಒಳ್ಳೆ ಚಟೆಯನ್ನು ನಾವು ಮಾಡಬೇಕು. ಮತ್ತು ಜೀವನದಲ್ಲಿ ನಾವು ಎಂದಿಗೂ ಸುಳ್ಳು ಹೇಳಬಾರ್ದು ಮತ್ತು ಇನ್ನೊಬ್ಬರಿಗೆ ನೋವು ಕೊಡು, ಈ ಸುಳ್ಳಿನಿಂದ ನೋವನ್ನು ಕೊಡಬಾರ್ದು ಇನ್ನೊಬ್ಬರಿಗೆ. ಮತ್ತು ಎಂಡ, ಸರ, ಬೀಡಿ, ಸಿಗರೇಟ್ಗಳನ್ನು ಸೇಯ್ತಾರೆ, ತುಂಬ ಜನ ಕೆಟ್ಟೋಗ್ತಾ ಇದ್ದಾರೆ, ತುಂಬ ಜನ ಕಾಯಿಲೆಯಲ್ಲಿ ಇದ್ದಾರೆ. ಭಗವಂತರು ಈ ಮಾರ್ಗವನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಆರೋಗ್ಯವಂತರಾಗಿ, ಎಲ್ಲರೂ ಪುಣ್ಯವಂತರಾಗಿ, ಎಲ್ಲರೂ ಕೂಡ ದುಃಖ ಭಯ ರೋಗಗಳಿಂದ ದೂರ ಆಗಿ ನಿಬ್ಬಾನ ಪ್ರಾಪ್ತಿಯಾಗಲಿ ಅಂತ ಭಗವಂತರು ಈ ಮಾರ್ಗವನ್ನು ಕೊಟ್ಟಿದ್ದಾರೆ. ಈ ಮಾರ್ಗದ ಅನುಸಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದೇ ಮಾರ್ಗದಲ್ಲಿ ನಡೆದು ಇವತ್ತಿನ ದಿವಸ ಸಂವಿಧಾನವನ್ನು ಈ ಪಂಚಶೀಲ ಮಾರ್ಗದಲ್ಲಿ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದರು. ಅದಕ್ಕೆ ನೀವು ಎಲ್ಲರೂ ಕೂಡ ಸುಖ ಸಂತೋಷ ಇರಬೇಕು ಅಂದರೆ 5 ತತ್ವಗಳನ್ನು ಪಾಲನೆ ಮಾಡಿ, ನಿಮ್ಮ ಮನಸ್ಸಿಗೆ ಧ್ಯಾನವನ್ನು ಮಾಡಿ, ಆನಾಪಾನಸತಿ ಉಸಿರಾಟದ ಧ್ಯಾನವನ್ನು ಮಾಡಿದ್ರೆ ನಿಮಗೆ ರೋಗ ದೂರ ಆಗುತ್ತೆ. ಮೆತ್ತ ಭಾವನ ಕರುಣೆ ಭಾವನೆ ಎಂದು ನಾವು ಮಿತ್ತ ಭಾವನ ಅಂದರೆ ಧ್ಯಾನ ಭಾವನ. ಅದು ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು. ಪ್ರಾಣಿ ಪಕ್ಷಿಗಳಾಗಲಿ, ಕಣ್ಣಿಗೆ ಕಾಣುವಂಥ ಆಗಲಿ, ಕಾಣದೇ ಇರುವಂಥ ಆಗಲಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಈ ಮಾರ್ಗದಲ್ಲಿ ಯಾರು ಬರ್ತಾರೆ ಅವರು ಸುಖ ಸಂತೋಷವಾಗಿ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮೋ ಬುದ್ಧಾಯ. ಈ ಸಮಾರಂಭ ನನಗೆ ತುಂಬ ಸಂತೋಷ ತಂದು ಕೊಟ್ಟಿದೆ. ಯಾಕೆಂದರೆ ನಾನೊಂದು 30 ವರ್ಷಗಳ ಹಿಂದೆ ಈ ದೇವ್ರ ಚಿಕ್ಕನಹಳ್ಳಿಗೆ ಬಂದಿದ್ದೆ. ಆವಾಗ ಈ ಪ್ರದೇಶ ಈ ರೀತಿ ಡೆವಲಪ್ ಆಗಿರಲಿಲ್ಲ. ಮತ್ತು ಈ ಒಂದು ಭೀಮಾ ಕೋರೆಗಾಂವ್ ಸೈನಿಕರು ಯುದ್ಧ ಮಾಡಿ ಗೆದ್ದಿದ್ದಾರೆ. ಇವಾಗ
ಬಂತೇಜಿಯವರಿದ್ದಾರೆ ನಮ್ಮ ಜೊತೆಯಲ್ಲಿ. ಇವಾಗ ನಾವು ಯುದ್ಧ ಮಾಡಬೇಕಾದ್ದು ಶತ್ರುಗಳಿಂದ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಏನು ಕೆಟ್ಟ ಆಲೋಚನೆಗಳು ಏನಿರ್ತವೆ ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ವೆನ್ ದೇರ್ ಇಸ್ ನೋ ಎನಿಮಿ ವಿತ್ ಇನ್ ಯು ದಿ ಔಟ್ಸೈಡ್ ಎನಿಮಿ ಕೆನಾಟ್ ಹರ್ಟ್ ಯು ಅಂದರೆ ನಮ್ಮಲ್ಲಿ ದ್ವೇಷ ಮತ್ತು ಕೆಟ್ಟ ಅಭ್ಯಾಸಗಳು ಇಲ್ಲದೆ ಇದ್ದರೆ ಬೇರೆಯವರಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಾವು ಪ್ರೀತಿಯನ್ನು ಬೆಳೆಸ್ಕೋಬೇಕು. ಈ ದೇಶಕ್ಕೆ ಬೇಕಾಗಿರೋದು ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಜಾತಿ ಹೆಸರಿನಲ್ಲಿ ಆಗ್ತಾ ಇರತಕ್ಕಂಥ ಭಾಗಗಳು ಇದು ಮುಂದಕ್ಕೆ ಬಹಳ ಗಂಡಾಂತರವಾಗಿ ಬೆಳೆಯಬಹುದು. ಅದನ್ನು ತಡೆಗಟ್ಟು ನಾವು ದೇಶ ಎಲ್ಲ ನಾವು ಜನಗಳು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಂದೇ ಅಂತ ಭಾವನೆಯನ್ನು ಮಾಡಬೇಕಾದ್ದು ನಮ್ಮ ದಲಿತ ಜನಾಂಗದ ಒಂದು ಸಂಕೇತವಾಗಿರ್ಬೇಕು, ಅವ್ರ ಗುರಿಯಾಗಿರ್ಬೇಕು. ಅದೇ ಬಾಬಾ ಸಾಹೇಬ್ರ ಸಂವಿಧಾನ ಅಂದರೆ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳಬೇಕು ಅನ್ನೋದೇ ಸಂವಿಧಾನದ ಒಂದು ಉದ್ದೇಶ. ಆ ಒಂದು ಉದ್ದೇಶವನ್ನು ಈಡೇರಿಸಬೇಕಾದ್ರೆ ನಮ್ಮ ದಲಿತರೇ ಆಗಲಿ ಬೇರೆಯವರೇ ಆಗಲಿ ಎಷ್ಟೋ ಜನ ಮನುಷ್ಯರಾಗಿ ತನ್ನನ್ನು ತಾವು ಗುರುತಿಸ್ಕೊಂಡು ನಾವೆಲ್ಲರೂ ಒಂದೇ, ನಾವು ಈ ದೇಶ ಅಂದರೆ ಬೇರೆ ಬೇರೆ ವಿಭಾಗಗಳಲ್ಲ. ಇವಾಗ ನಿಮಗೂ ಗೊತ್ತಿದೆ, ನಾನು ಹೆಚ್ಚಾಗಿ ಹೇಳಬೇಕಲ್ಲ, ನಾವು ಒಟ್ಟಾಗಿದ್ದೀವ ಬಿಡಿ ಬಿಡಿ ಆದ್ಯಾ ಅಂತ ನೀವು ನೋಡಿದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗುಂಪುಗಾರಿಕೆ ಹೆಚ್ಚಾಗಿದೆ ಹೊರತು ಒಟ್ಟಾಗಿಲ್ಲ. ಈ ಒಟ್ಟಾಗಬೇಕಂದ್ರೆ ಈ ಜಾತೀಯತೆ ಹೋಗಬೇಕು. ಜಾತಿ ವಿನಾಶದ ಹೋರಾಟ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ಬೇಕಾಗಿದೆ. ಅದಕ್ಕೆ ನಿಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಬೇಕೇ ಬೇಕಾಗಿದೆ. ಜಾತಿ ವಿನಾಶವಾಗೋವರೆಗೂ ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಅರಿತುಕೊಂಡಾಗ ಎಸ್ಪೆಷಲಿ ಮೀಡಿಯಾದವರು ಸತ್ಯವನ್ನು ಬೆಳಕಿಗೆ ತರಬೇಕಾದ್ದು ತಮ್ಮ ಕರ್ತವ್ಯ ಅಂತ ಎಲ್ಲರಿಗೂ ಜೈ ಭೀಮ್. ಇವತ್ತಿನ ದಿವಸ ಕೊರಂಗಾವ್ ವಿಜಯೋತ್ಸವದ ಎಲ್ಲರಿಗೂ ನನ್ನ ಬಂಧು ಬಾಂಧವರಿಗೂ ಶುಭಾಶಯಗಳು. ನನಗೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಆದರೆ ನನಗೆ ಬದುಕು ಕೊಟ್ಟಿರೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಿ ನಿಂತಿದ್ದೀನಂದರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಿಂತಿರೋದು. ನನಗೆ ನ್ಯಾಯ ಸಿಕ್ಕಿದೆ ಅಂಬೇಡ್ಕರಿಂದ. ನಾನು ಇವತ್ತು ಒಂದು ಹೆಣ್ಮಗಳಾಗಿ ಈ ಬೀದಿನಲ್ಲಿ ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಅದು ಕೊಟ್ಟಿರೋದು ನಮಗೆ ಅಂಬೇಡ್ಕರ್ ಕೊಟ್ಟಿರೋದು. ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊತಾ ಇದ್ದೀನಿ. ನನಗೆ ಯಾವ ದೇವ್ರುಗಳು ಯಾರು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅವ್ರು ಗೊತ್ತಿರೋದು. ಬುದ್ಧನ ಧರ್ಮದಲ್ಲಿ ನಡೀತಾ ಇದ್ದೀವಿ, ಬುದ್ಧನ ಸನ್ಮಾರ್ಗದಲ್ಲಿ ನಡೀತಾ ಇದ್ದೀನಿ ನಾನು ಇವತ್ತು. ನಮ್ಮ ಮನೆ ನಮ್ಮ ಮನಸ್ಸು ಎಲ್ಲ ಬುದ್ಧ ಅಂಬೇಡ್ಕರ್ ಆಗಿದೆ ಅಷ್ಟೇ. ನನ್ಗೆ ನನಗೆ ಇವತ್ತೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಾನು. ತುಂಬಾ ಮಾತಾಡ್ಬೇಕಂತಿದ್ದೆ ಆದ್ರೆ ಮರ್ತೋಗಿದ್ದೀನಿ, ಮಾತಾಡಕ್ ಆಗ್ತಾ ಇಲ್ಲ. ಎಲ್ಲರಿಗೂ ಧನ್ಯವಾದ. ಇಂದು ನಮ್ಮ ದೇವರ ಚಿಕ್ಕನಹಳ್ಳಿಯಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವನ 208ನೇ ವಿಜಯೋತ್ಸವನ ಮಾಡಿದ್ದೇವೆ. ಅರ್ಥಪೂರ್ವಕವಾಗಿ ನಾವು ಮಾಡಿದ್ದೀವಿ ಅಂದ್ಕೊಳ್ತೀನಿ. ಯಾಕಂದರೆ ಈ ನಮ್ಮ ಗ್ರಾಮದಲ್ಲಿ ಎಲ್ಲ ನನ್ನ ಸಪೋರ್ಟು ಹಾಗೂ ನಮ್ಮ ಪ್ರಗತಿಪರರು ಸಪೋರ್ಟ್ನಿಂದ ಎಷ್ಟೊಂದು ವಿಚಾರನ ಎಷ್ಟೋ ವರ್ಷಗಳ ಕಾಲ ಬಾಬಾ ಸಾಹೇಬರು ಲಂಡನ್ನಲ್ಲಿ ವಿಚಾರನ ಭೀಮಾ ಕೊರೆಗಾಂವ್ ಬುಕ್ನಿಂದ ನಮಗೆ ಗೊತ್ತಾಯಿತು. ಆದರೂ ನಮಗೆ ಗೊತ್ತಾಗಿದೆ ಯಾವ ರೀತಿ ಅಂದರೆ ನಮ್ಮ ಸಂಘಟನೆ ಪನ್ನರಗಳು ಓದುವಾಗ ನಮ್ಮ ಹೋರಾಟಗಳಲ್ಲಿ ವಿಷಯಗಳು ನಮಗೆ ಗೊತ್ತಾದವಾಗೆ ನಾವು ಈ ವಿಷಯಗಳನ್ನ ನಾವು ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವನ ಮಾಡ್ತಾಯಿದ್ವಿ. ಆಗ ಈಗ 2ನೇ ವರ್ಷ. ಯಾಕಂದರೆ ನಾವು ಮೊದಲು ಮೌಢ್ಯಗಳನ್ನ ಬಿಡಬೇಕು. ಯಾಕಂದರೆ ಬಾಬಾ ಸಾಹೇಬರು ಅಂತ ಹೇಳ್ತಾರೆ, ಕೊನೆಯ ಸಂದೇಶ ನಮಗೆ ಬಾಬಾ ಸಾಹೇಬರು ಬುದ್ಧನ ಮಾರ್ಗ ಒಳ್ಳೆ ಮಾರ್ಗ, ಬುದ್ಧನ ಮಾರ್ಗ ಕೂಡ ಹೋದರೆ ಯಾವತ್ತೂ ಸೋಲಿಲ್ಲ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ನಮ್ಮ ಜನಾಂಗನ ಎಲ್ಲದರಿಂದಲೂ ತುಳಿತಕ್ಕೆ ಒಳಪಡಿಸಿದ್ದಾರೆ. ಈ ಭಾರತ ದೇಶ 80 ಜನಾಂಗಕ್ಕೆ ತುಳಿತು ಒಳಗಿದ್ದಾರೆ. ಆದರೆ ಆ ಮೌಢ್ಯರಿಂದ ಒಳಗಿದ್ದಾರೆ. ಆ ಮೌಢ್ಯದಿಂದ ಹೊರಗಾಗಬೇಕು. ಈ ವಿಜಯ ಯಾವಾಗೂ ನಮ್ಮ ಜೊತೆಯಲ್ಲೇ ಇರಬೇಕು. ಯಾಕಂದರೆ ವಿಜಯ ಅನ್ನೋದು ಬಾಬಾ ಸಾಹೇಬರು ಹೆಸರಿನಿಂದ ಇದೆ. ಜೈ ಭೀಮ್ ಅನ್ನೋದರಲ್ಲಿ ವಿಜಯ ಇದೆ. ಭಗವಾನ್ ಬುದ್ಧರಲ್ಲಿ ಧ್ಯಾನ ಇದೆ. ಮನಸ್ಸು ರೋಗಗಳಿಂದ ಈಗ ಪಂಚಶೀಲಗಳೆಲ್ಲ ನಾವು ಅಳವಡಿಸ್ಕೊಂಡ್ರೆ ಎಲ್ಲ ರೋಗಗಳಿಂದ ಮುಕ್ತಿ ಆಗ್ತೀವಿ, ಪ್ರಬುದ್ಧರಾಗ್ತೀವಿ. ಇಡೀ ಭಾರತ ದೇಶದಲ್ಲಿ 80% ಜನ ನಾವು ಒಂದಾಗೋಣ, ಬುದ್ಧ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧ. ಇವತ್ತು ದೇವ್ರ ಚಿಕ್ಕನಹಳ್ಳಿಯಲ್ಲಿ ಲುಂಬಿನಿ ಬುದ್ಧವೀರ ಸರ್ವಜನ ಸೇವಾ ಟ್ರಸ್ಟ್ ವತಿಯಿಂದ 208ನೇ ಕೊರೆಗಾಂವ್ ವೀರ ಯೋಧರ ವಿಜಯೋತ್ಸವ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಚಿಂತಕರುಗಳು ಮತ್ತು ನಮ್ಮ ವಿಚಾರವಂತರು ಪ್ರೊಫೆಸರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಪ್ರೊಫೆಸರ್ ಡಾಕ್ಟರ್ ರವಿಕುಮಾರ್ ಬಾಗಿಯವರು, ಪ್ರೊಫೆಸರ್ ಬಿ ಶಿವಕುಮಾರ್ ಅವರು, ನಮ್ಮ ಹಿರಿಯ ಹೋರಾಟಗಾರರಾದಂಥ ನಮ್ಮ ಪುರುಷೋತ್ತಮ್ ದಾಸ್ ಅವರು, ನಮ್ಮ ಪರಮ ಪೂಜ್ಯ ಬಂತೇಜಿಗಳು ನಾಗರತ್ನ ಬಂತೇಜಿ ಮತ್ತು ಜ್ಞಾನಲೋಕ ಬಂತೇಜಿಯವರು, ಹಾಗೆಯೇ ನಮ್ಮ
ಬೊಮ್ಮನಹಳ್ಳಿ ಮುನ್ರಾಜ್ ಅವರು ಮತ್ತು ನಮ್ಮ ಅಶ್ವಥ್ ನಾರಾಯಣರವರು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ನಾವು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಇತಿಹಾಸ ಇವತ್ತು ಈ ಇತಿಹಾಸವನ್ನು ನಮ್ಮ ಜನರ ಮುಂದೆ ಇಟ್ಟಿದ್ದೀವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಒಂದು ಲೈಬ್ರರಿನಲ್ಲಿ ಈ ಕೊರೆಗಾಂವ್ ಪುಸ್ತಕವನ್ನು ನೋಡಿ ಅಲ್ಲಿಂದ ಆ ಪುಸ್ತಕ ನೋಡಿ ಕರ್ನಾಟಕ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಪೂನಾದಿಂದ ಒಂದು 20 ಕಿಲೋಮೀಟ್ರು ಆ ಪೂನಾದಿಂದ ಒಂದು 20 ಕಿಲೋಮೀಟ್ರು ಭೀಮಾ ನದಿ ತೀರದಲ್ಲೇ ಈ ಸ್ತಂಭವನ್ನು ಲಂಡನ್ನಿನ ಎಲಿಜಬೆತ್ ರಾಣಿ ಈ 500 ಜನ ಮಹಾರ್ ಸೈನಿಕರ ಒಂದು ಇತಿಹಾಸವನ್ನು ಅವರ ಹಿನ್ನೆಲೆಯನ್ನು ಆ ಸ್ತಂಭದಲ್ಲಿ ಬರೆದೋಗಿದ್ದಾರೆ. ಆ ಇತಿಹಾಸ ಮತ್ತು ಆ ಹಿನ್ನೆಲೆಯನ್ನು ನಾವು 2007-8ರಿಂದ ಈ ಒಂದು ವಿಚಾರವನ್ನು ನಾಡಿನ ಜನತೆಗೆ ಈ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀವಿ. ಯಾಕಂದರೆ 500 ಜನ ಮಹಾರ್ ಸೈನಿಕರು ಪೇಶ್ವೆಗಳನ್ನು ಕೇಳ್ತಾರೆ. ಮೊದಲನೇದಾಗಿ ನಾವು ನಿಮ್ಮ ಜೊತೆ ಸೇರಿಕೊಂಡು ಬ್ರಿಟಿಷರನ್ನ ಒದ್ದೋಡಿಸ್ತೀವಿ, ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ನಮ್ಮನ್ನು ಅಂತ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿಯಂಥ ಸ್ಥಾನಮಾನ ಕೊಡೋದಿಲ್ಲ ಯಾರು ನಮ್ಮ ಪೇಶ್ವೆಗಳು ಮತ್ತು ಬಾಜಿರಾಯರು. ಹಂಗಾಗಿ 500 ಜನರನ್ನ ಶೌರ್ಯರು ವೀರರು ಇವರು ಅಂತೇಳಿ ಬ್ರಿಟಿಷರು ಇವತ್ತು ಅವರನ್ನು ಉಪಯೋಗಿಸ್ಕೊಂಡು ಯುದ್ಧವನ್ನು ಗೆದ್ದ ಮೇಲೆ ಅಲ್ಲಿ ಒಂದು ಕುತಂತ್ರ ಯಾರು ಪೇಶ್ವೆಗಳು ಮತ್ತು ಬಾಜಿರಾಯರು ಕುತಂತ್ರ ನೋಡಿ, ನೀವು ನಮ್ಮ ಮೇಲೆ ಯುದ್ಧ ಗೆದ್ದಿದ್ದೀರಾ, ಓಕೆ ನಾವು ಸೋತಿದ್ದೀವಿ ಅಂತ ಒಪ್ಕೊಂತೀವಿ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯ ಏನು. ಜೈ ಭೀಮ್, ನಮೋ ಬುದ್ಧಾಯ. ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಮೊದಲಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನೀವು ಸುತ್ತಮುತ್ತಲು ಎಲ್ಲೂ ಕೂಡ ಕಾಣೋಕ್ಕಾಗಲ್ಲ ಈ ವಿಜಯೋತ್ಸವನ. ಅದನ್ನು ನಾವು ಈ ಗ್ರಾಮದಲ್ಲಿ ಲುಂಬಿನಿ ಬುದ್ಧ ವಿಹಾರ ಸರ್ವಜನ ಸೇವಾ ಟ್ರಸ್ಟ್ನಿಂದ 2 ವರ್ಷದಿಂದ ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ಸುತ್ತಮುತ್ತಲ ಗ್ರಾಮದವರು ಇರ್ಬೋದು, ನಮ್ಮ ಗ್ರಾಮದಿಂದ ಇರ್ಬೋದು, ಕೋಲಾರ ಗುಲ್ಬರ್ಗ ಕಡೆಯಿಂದ ಕೂಡ ನಮ್ಮ ಹೋರಾಟ ಸಂಘಟನೆಯವರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಾಡೋಕ್ಕೆ ಇನ್ನೊಂದು ಕಾರಣ, ಅಂಬೇಡ್ಕರ್ ಅವರು ನಮಗೆ ಇತಿಹಾಸನ ತಿಳಿಸ್ಕೊಟ್ಟಿದ್ದಾರೆ. ಅವರು ಹೆಂಗೆ ನಮಗೆ ತಿಳಿಸ್ಕೊಟ್ಟಿದ್ದೀವೋ ಅದನ್ನು ನಾವು ಕೂಡ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಅದನ್ನು ವಿಸ್ತರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಟ್ರಸ್ಟು ನಮ್ಗೆ ಅದ್ರ ಮೂಲಕನೇ ನಾವು ಬುದ್ಧವನ್ನು ಅವ್ರು ಕೊಟ್ಟಂಥ ಆ ದಮ್ಮದಿಂದ ನಾವು ಟ್ರಸ್ಟಲ್ಲಿ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸೋದ್ರಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಮೌಢ್ಯತೆಯಿಂದ ಹೊರಗಡೆ ಬರೋದಾಗಿರ್ಬೋದು, ಅದರ ಮೂಲಕವೇ ನಾವು ಅದನ್ನು ಇತಿಹಾಸನ ತಿಳ್ಕೊಂಡು ಅದನ್ನು ತಿಳಿಸಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಕೈಲಾದಷ್ಟು ಮಟ್ಟ ನಮ್ಮ ಟ್ರಸ್ಟ್ನಿಂದ ಅದನ್ನ ಕೆಲಸ ನಾವು ಮಾಡ್ತಾನೇ ಇರ್ತೀವಿ ಸತತವಾಗಿ. ಮತ್ತು ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಮೌಢ್ಯತೆ ಪ್ರತಿಯೊಂದೂ ಕೂಡ ಅದರಿಂದ ಹೊರಬರೋದಕ್ಕೆ ನಾವು ಕೈಲಾದಂಥ ದಮ್ಮನ ತಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲನೂ ಅವಕಾಶ ಮಾಡಿಕೊಟ್ಟಂಥ ಲುಂಬಿನಿ ಬುದ್ಧ ವಿಹಾರದ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಹೋರಾಟದ ದಾರಿ ನಮಗೆ ಶಕ್ತಿ ಕೊಟ್ಟಿದೆ. ಎಲ್ಲಿ ಬಂದಿದೆ ನಮಗೆ ಶಕ್ತಿ ಅಂದರೆ ನಮಗೆ ಹೋರಾಟ. ಪ್ರತಿಯೊಂದಕ್ಕೂ ನಮಗೆ ಹೋರಾಟ ಮಾಡೋಂಥ ಹಕ್ಕನ್ನು ನಮ್ಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್. ಯಾರ ಹತ್ರನೂ ಹೋಗಿ ನಾವು ಕೈ ಚಾಚುವಂಥದ್ದಿಲ್ಲ. ನಮಗೆ ವಿದ್ಯೆ ಇದೆ, ಸಂವಿಧಾನ ಇದೆ. ಮೊದಲಿಗೆ ಆ ಸಂವಿಧಾನನ ಇಟ್ಕೊಂಡು ನನಗೆ ಎಲ್ಲೇ ಅನ್ಯಾಯ ಆದ್ರೂ ಕೂಡ ಅದನ್ನು ಮೆಟ್ಟಿ ನಿಂತಂಥ ಶಕ್ತಿ ಕೊಟ್ಟಂಥ ಬಾಬಾ ಸಾಹೇಬ್ರಿಗೆ ನಾವು ವಂದಿಸ್ತೀವಿ. ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಏನೇ ಒಂದು ಸವಲತ್ತುಗಳು ಬೇಕಂದ್ರೂ, ಏನೇ ಒಂದು ಅಧಿಕಾರ ಬೇಕಂದ್ರೂ ಕೂಡ ನಾವು ಇವತ್ತು ಅದನ್ನು ಇಟ್ಕೊಂಡೇ ಸಂವಿಧಾನನ ಮುಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ವಿಹಾರದಲ್ಲಿ 60 ಮಕ್ಕಳು ವಿದ್ಯಾಭ್ಯಾಸನಗೋಸ್ಕರ ಅವ್ರಿಗೆ ಅದ್ರ ಮೂಲಕ ನಾವು ಸಂವಿಧಾನ ಹೇಳ್ಕೊಡ್ತೇವೆ. ಪ್ರತಿ ನಮ್ಮ ವಿಹಾರದಲ್ಲಿ ಮೊದಲು ನಾವು ದಮ್ಮ ಹೇಳ್ಕೊಡ್ತೀವಿ, ಸಂವಿಧಾನ ಹೇಳ್ಕೊಡ್ತೀವಿ. ಬಾಬಾ ಸಾಹೇಬ್ರು, ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಅವರಂತವ್ರ ದೊಡ್ಡ ದೊಡ್ಡ ತತ್ವಗಳನ್ನ ಮಕ್ಕಳಿಗೆ ಹೇಳಿ ನಾಳಿನ ಜನರೇಷನ್ ನಾವು ಬೆಳೆಸ್ತಾ ಇದೀವಿ. ಇದು ನಮ್ಮ ಟ್ರಸ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕೆಲಸಗಳು. ಅದಕ್ಕೆ ಸಾಥ್ ಕೊಟ್ಟಿರುವಂತ ನಮ್ಮ ಮಾಧ್ಯಮ ವರ್ಗದವರಿಗೂ ನಾವು ಧನ್ಯವಾದ ಹೇಳಿ ಈ ಮಾತನ್ನ ನಾನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ನಾವು ನಮ್ಮ ದೇವರ ಚಿಕ್ಕನ ಗ್ರಾಮದಲ್ಲಿ ಹಾಗೂ ನಮ್ಮ ಲುಂಬಿನಿ ಬುದ್ಧ ವಿಹಾರ ಸರ್ವಜನ ಸೇವಾ ಟ್ರಸ್ಟ್ ವತಿಯಿಂದ 208ನೇ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ನಮ್ಮ ಮಹಾರರು ಯಾವ ರೀತಿ ಯುದ್ಧ ಮಾಡಿದ್ರು, ಅವರ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಜಾತಿ ಪದ್ಧತಿ ಅಸ್ಪೃಶ್ಯತೆ ಯಾವ ರೀತಿ ಅವರು ಆಚರಣೆ ಮಾಡ್ತಿದ್ರು ಅನ್ನೋದು ಈ ಸಮಾಜಕ್ಕೆ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಕ್ಕೆ ನಾವು ತಿಳಿಸೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನಮಗೆ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ದಲಿತ ಮುಖಂಡರು ನಮಗೆ ಸಹಕರಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ತುಂಬ ಸಹಕರಿಸಿದ್ದಾರೆ. ಅವರಿಗೆ ಈ ಮೂಲಕ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಗೆ ನಾವು ನಮ್ಮ ಇತಿಹಾಸದಲ್ಲಿ ಮರೆತೋದಂಥ ಒಂದು ಯುದ್ಧದ ಇತಿಹಾಸವನ್ನು ನಾವು ಪರಿಚಯ ಮಾಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ, ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಇನ್ನೂ ಅನೇಕ ಗ್ರಾಮಗಳಲ್ಲಿ ಈ ಥರ ಕಾರ್ಯಕ್ರಮ ಮಾಡಿ
ನಮ್ಮ ದಲಿತ ಮತ್ತು ಅಸ್ಪೃಶ್ಯರ ಯಾವ ರೀತಿ ಇದ್ದರು, ಅವ್ರ ಜೀವನ ಚರಿತ್ರೆನ ಯಾವ ರೀತಿ ಮುಂದುವರಿಸ್ತಾ ಇದ್ರು ಅನ್ನೋದು ನಾವು ಈ ಮೂಲಕ ತಿಳ್ಕೊಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಓದೋ ಸಮಯದಲ್ಲಿ ಲೈಬ್ರರಿಯಲ್ಲಿ ಇದು ಒಂದು ಬುಕ್ಕು ಸಿಕ್ಕಿ ಈ ಇತಿಹಾಸ ಬಗ್ಗೆ ಓದಿದಾಗ ಅವರಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ನನ್ನ ದೇಶದಲ್ಲಿ, ನನ್ನ ಮಣ್ಣಿನಲ್ಲಿ ಇಂಥ ಮಹಾ ಯೋಧರು ಇದ್ದಾರಾ ಅನ್ನೋ ಒಂದು ಆಲೋಚನೆ ಬಂದು ಅವರು ನಮ್ಮ ಭಾರತಕ್ಕೆ ಬಂದು ಯಾವ ಜಾಗದಲ್ಲಿ, ಯಾವ ಒಂದು ಭೀಮಾ ನದಿ ತೀರದಲ್ಲಿ ಯುದ್ಧ ನಡೆಯಿತೋ ಅಲ್ಲಿ ಹೋಗಿ ಆ ಸ್ತಂಭಕ್ಕೆ ಒಂದು ಗೌರವ ನಮನ ಸಲ್ಲಿಸಿ ಅವತ್ತಿಂದ ಇವತ್ತವರೆಗೂ ಅದನ್ನು ಅವರ ಅನುಯಾಯಿಗಳಾದ ನಾವು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮತ್ತು ಈ ಇತಿಹಾಸವನ್ನು ಎಲ್ರಿಗೂ ತಿಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರು ಮತ್ತು ನಮ್ಮ ದಲಿತ ಮುಖಂಡರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮ್ಮ ಬುದ್ಧಾಯ. ನನ್ನ ಹೆಸರು ಜಯಕುಮಾರ್. ನಾನು ದಸಂ ಅಂಬೇಡ್ಕರ್ ಬೆಂಗಳೂರು ದಕ್ಷಿಣ ತಾಲೂಕಿನ ಸಂಚಾಲಕರು, ಹಾಗೆ ನಮ್ಮ ಲುಂಬಿನಿ ಬುದ್ಧಿ ವಿಹಾರದ ಉಪಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೈ ಭೀಮ್.